ಜಗನ್ಮಾತೆ ಭಗವತಿ ಭಗಮಾಲಿನಿ ದೇವಿಯ ಇತಿಹಾಸದ ಕೊನೆಯ ಭಾಗ ಇದಾಗಿದೆ. ಆ ಒಂದು ದೇವಸ್ಥಾನದ ಇತಿಹಾಸ, ಶಿಲ್ಪಕಲೆ ಮತ್ತು ಪುರಾಣಗಳ ಬಗ್ಗೆ ಮೊದಲ ಮತ್ತು ಎರಡನೇ ಭಾಗದಲ್ಲಿ ತಿಳಿಸಿದ್ದೀನಿ. 219 ದಿನದಲ್ಲಿ ಕಟ್ಟಿರೋ ಈ ಒಂದು ದೇವಸ್ಥಾನ ಮೊದಲು ಹೇಗಿತ್ತು, ಮತ್ತೆ ಈ ವಿದ್ಯೆ ತಂತ್ರಸಿದ್ಧಿಗಳು ಈ ಗುರುಗಳಿಗೆ ಯಾಕೆ ಸಿಕ್ತು ಅನ್ನೋದು ನಿಮ್ಮ ಪ್ರಶ್ನೆಯಾಗಿತ್ತು. ಯಶವಂತ್ ಗುರುಗಳು ಮೊದಲು ಸಾಮಾನ್ಯ ಜನರ ತರನೇ ಇರ್ತಾರೆ, ಆದ್ರೆ ಅವರ ಹಣೆ ಬರಹದಲ್ಲಿ ಅವರು ಗುರುಗಳೇ ಆಗ್ಬೇಕು ಅಂತ ಮೊದಲೇ ಬರ್ದಿರುತ್ತೆ. ಹೀಗಾಗಿ ಅವ್ರನ್ನ ಒಬ್ಬ ಗುರುಗಳು ಹುಡ್ಕೊಂಡ್ ಬಂದು ಅವ್ರಿಗೆ ನಿಜ ಸಂಗತಿಯನ್ನ ಹೇಳಿ ಆ ಒಂದು ದೇವಿಯ ವಿಗ್ರಹದ ಪೆಟ್ಟಿಗೆ ಕೊಟ್ಟು ಹಲವಾರು ವಿದ್ಯೆಗಳನ್ನ ತಿಳಿಸಿ ಇದ್ದಕ್ಕಿದ್ದಂತೆ ಅದೃಶ್ಯವಾಗಿ ಬಿಡ್ತಾರೆ. ನಂತರದ ದಿನಗಳಲ್ಲಿ ಭಗವತಿ ಭಗಮಾಲಿನಿಯು ತಾಯಿ ಚಿಕ್ಕ ಮಗುವನ್ನ ಕೈ ಹಿಡಿದು ನಡೆಸುವಂತೆ ಅವ್ರನ್ನ ನಡ್ಸ್ಕೊಂಡ್ ಬರ್ತಾಳೆ. ಈ ತಂತ್ರ ವಿದ್ಯೆಗಳು ಸಾಮಾನ್ಯ ಜನರಿಗೆ ದಕ್ಕುವ ಶಕ್ತಿಗಳಲ್ಲ. ಈ ದೇವಸ್ಥಾನದಲ್ಲಿ ಒಂದೇ ಒಂದು ಹುಂಡಿಗಳಿಲ್ಲದೆ ಇರುವುದು ಇಲ್ಲಿನ ಪವಿತ್ರ ಭಾವವನ್ನು ತೋರಿಸುತ್ತೆ. ನಿಮ್ಗೆ ಯಾವ್ದಾದ್ರು ನೆಗೆಟಿವ್ ಎನರ್ಜಿ ಫೀಲ್ ಆಗ್ತಿದೆ ಅಂದ್ರೆ ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಈ ಒಂದು ದೇವಸ್ಥಾನ ಪ್ರಪಂಚದಲ್ಲಿಯೇ ಏಕೈಕ ತಾಂತ್ರಿಕ ದೇವಾಲಯವಾಗಿದೆ. ಇದರ ಲೊಕೇಶನ್ ನಿಮ್ಗೂ ಬೇಕಂದ್ರೆ ಲೊಕೇಶನ್ ಅಂತ ಕಾಮೆಂಟ್ ಮಾಡಿ.